Hi guys, welcome back to my channel. Another day, another house hunt. ಏನಂದರೆ ಇಲ್ಲಿ ಬಂದಿದ್ದಾರೆ ಅವರು, ಲೈಕ್ ವಿಂಟರ್ ಬಂದಿದ್ದಾರೆ. ಇದು ನಾನು ಹೋಗ್ತಿರೋದು 4ನೇ ಮನೆ. ನಾನು ನೆನ್ನೆ ವಿಡಿಯೋ ಮಾಡಿದ್ದಲ್ಲ, ಲೈಕ್ 2 days ಬ್ಯಾಕು. ಅವತ್ತು ನೈಟೇ ಇನ್ನೂ 2 ಮನೆಗೆ ಹೋಗಿದ್ವಿ. ಒಂದು 3 bed 1 bath ಮನೆ ಮಾತ್ರ ತುಂಬ ಚೆನ್ನಾಗಿತ್ತಾಯ್ತಾ. ಆದರೆ ಮನೆ ಮಾತ್ರ ತುಂಬ ಕಾಸಿಯಾಗಿತ್ತು. ಆದರೆ ಸ್ವಲ್ಪ ಚಿಕ್ಕ ಆಗ್ಬೋದು. ಅದ್ರ ಮೇಲ್ಗಡೆನೇ ಇನ್ನೊಂದಿತ್ತು, ದಟ್ ಈಸ್ ಲೈಕ್ 6 bedroom ಇತ್ತು. ಅದು ಕೂಡ ಒಂಥರ ಹಾಗೆ ಅನಿಸ್ತು. ಇವಾಗ ಹೋಗ್ತಿರೋದು 4 bed ಮತ್ತು 2 bath ಇರೋದು. ಸೊ ಚೆನ್ನಾಗಿದೆ. ಆ್ಯಂಡ್ ನನಗೆ ಪೋರ್ಚ್ ಇರಬೇಕಿಲ್ಲಿ ಅಂತ ತುಂಬ ಆಸೆ ಇದೆ. ಏನು ಗೊತ್ತಾ, ನಾನು ಇಲ್ಲಿ ವ್ಲಾಗ್ ಮಾಡ್ತಿದ್ದೀನಿ ಅಂತ ಇಬ್ಬರು ಚಿಕ್ಕ ಹುಡುಗರು ಹೋಗ್ತಾಯಿದ್ರು ಆಯಿತಾ, ಸೈಕಲ್ ಒಳಗೆ ಫುಲ್ ಹಿಂಗೆ ಅಂದ್ಕೊಂಡು ಹೋಗ್ತಾಯಿದ್ರು. ಓಕೆ, ಟೈಮ್ ಆಗಿಬಿಟ್ಟಿದೆ, ಅಲ್ಲಿ ಹೋಗ್ಬಿಟ್ಟು ನೋಡಿ ಹೇಳ್ತೀನಿ. ಸ್ಟೋರಿ ಬುಕ್ಸಲ್ಲಿ ಮನೆ ಬರುತ್ತಲ್ಲ, ಹಾಗಿದೆ ಈ ಮನೆ ಈಚೆ ಕಡೆಯಿಂದ. ಸೊ ಒಳಗೆ ಹೋಗ್ತಿದ್ದಂಗೆ ಫಸ್ಟ್ ಬೆಡ್ಡು ಇದು. ಗುಡ್ ಥಿಂಗ್ ಅಂದರೆ ಈ ಮನೆಯಲ್ಲಿ ಕ್ಲಾಸೆಟ್ ಸ್ವಲ್ಪ ಸ್ಮಾಲ್ ಇಂದ ಮೀಡಿಯಮ್ ಸೈಜ್ವರೆಗೂ ಇತ್ತು. ಆ್ಯಂಡ್ ವಾಶ್ರೂಮು ನಾನು ನೋಡಿರೋ ಮನೆಗಳಲ್ಲಿ ಎಲ್ಲದಕ್ಕಿಂತ ಬಿಗ್ಗೆಸ್ಟ್ ವಾಶ್ರೂಮ್ ಇದು. ನಾನು ಕರೆಂಟ್ಲಿ ಏನಿದ್ದೀನಲ್ಲ ಈ ಮನೆಯಲ್ಲಿ, ಅಲ್ಲಿ ಇದೇ ಥರ ಇರೋದು. ಬಟ್ ಬಾಟಬ್ ಇರೋದು ಅಂದರೆ ಶವರ್ ಏರಿಯಾ ಸಪ್ರೇಟ್ ಇರೋಲ್ಲ, ಬಾಟಬ್ ಒಳಗೇ ಮೇಲೆ ಶವರ್ ಇರುತ್ತೆ. ಅದು ಮೇಂಟೈನ್ ಮಾಡೋದು ಸ್ವಲ್ಪ ಡಿಫಿಕಲ್ಟು. ಇದು ಸೆಕೆಂಡ್ ರೂಮ್ಸ್ ವರ್ ವೆರಿ ಸ್ಪೇಷಿಯಸ್ ಆಗಿತ್ತು. ಮತ್ತು ಕ್ಲಾಸೆಟ್ ಕೂಡ ನಾನು ಆಗಲೇ ಹೇಳ್ದಂಗೆ ಚೆನ್ನಾಗಿತ್ತು. ನಾನಿವತ್ತು ಹೋಗಿರೋ 3 ಮನೆಯಲ್ಲಿ ನಮ್ಮ ಜೂನಿಯರ್ಸೇ ಇದ್ದಿದ್ದು. ಈ ಮನೇಲಿ ಕೂಡ ನಮ್ಮ ಜೂನಿಯರ್ಸ್ ಇದ್ರಂತೆ. ಇದು ಒಂಥರ ಲಿವಿಂಗ್ ಏರಿಯಾ ಅಥವಾ ಆಫೀಸ್ ರೂಮ್ ಥರ ಯೂಸ್ ಮಾಡ್ಕೊಬೋದು. ಸ್ವಲ್ಪ ಚಿಕ್ಕ ಇದೆ. ಆಮೇಲೆ ಇಲ್ಲಿ ಹಾಲ್ ಥರ ಇಲ್ಲ, ಸೊ ಕಿಚನ್ ಅಷ್ಟೇ ಇರೋದಲ್ವ, ಸೊ ಅದನ್ನು ಹಂಗೆ ಯೂಸ್ ಮಾಡ್ಬೋದು. ಅದು ಬಿಟ್ಟರೂ ಕೂಡ ಈ ಮನೆಯಲ್ಲಿ 5 or 4 bed ಇದೆ. ಕಿಚನ್ ಮಾತ್ರ ಮ್ಯಾಸಿವ್ ಆಗಿತ್ತು. ಮತ್ತು ಇಲ್ಲಿ ಕಿಚನಲ್ಲಿ ಗ್ಯಾಸ್ ಇತ್ತು, ಎಲೆಕ್ಟ್ರಿಕ್ ಸ್ಟವ್ ಅಲ್ಲ, ಗ್ಯಾಸ್ ಸ್ಟವ್. ಮತ್ತು ನಂಗೆ ತುಂಬ ಇಷ್ಟ ಆಗಿದ್ದು ಈ ಸನ್ ರೂಮು. ಸೊ ಸನ್ ರೂಮ್ ಅಂದರೆ ಮೇಲೆ ರೂಫ್ ಕೂಡ ಗ್ಲಾಸ್ದು ಇರುತ್ತೆ, ಬಟ್ ಯು ಕ್ಯಾನ್ ಕನ್ಸಿಡರ್ ಇಟ್ ಆ್ಯಸ್ ಎ ಎಕ್ಸ್ಟ್ರಾ ಬ್ಯಾಕ್ ಸೈಡ್ ರೂಮ್ ಅನ್ನೋ ಥರ. ಬ್ಯಾಕ್ ಯಾರ್ಡಲ್ಲಿ ಟ್ರ್ಯಾಂಪಲಿನ್ ಇತ್ತು ಆಟ ಆಡೋಕ್ಕೆ. ಫಸ್ಟ್ ಟೈಮ್ ನಾನು ಇದನ್ನು ನೋಡಿದ್ದು ಈ ಥರ. ಮತ್ತು ಫೈರ್ ಪಿಟ್ ಇತ್ತು, ವಿಂಟರ್ಸಲ್ಲೆಲ್ಲ ಫೈರ್ ಕ್ಯಾಂಪ್ ಥರ ಎಲ್ಲ ಮಾಡ್ಕೊಬೋದು. ಈ ರೂಮ್ನ ಸ್ವಲ್ಪ ಸ್ಟೋರೇಜ್ ರೂಮ್ ಥರ ಯೂಸ್ ಮಾಡ್ಬೋದು. ಆದರೆ ಇಲ್ಲಿಂದ ಡೈರೆಕ್ಟ್ ಆ್ಯಕ್ಸಸ್ ಇದೆ ಇದಕ್ಕೆ, ಬೇಸ್ಮೆಂಟಿಗೆ. ಅಲ್ಲಿಂದ ಏನಾದರೂ ರ್ಯಾಟ್ಸು ಇನ್ಸೆಕ್ಟ್ಸ್ ಏನಾದರೂ ಬರಬಹುದು. ಈ ಮನೆ ನಂಗೆ ತುಂಬ ಇಷ್ಟ ಆಯಿತು. ಬಟ್ ಒಂದೇ ರೀಸನ್ ಅಂದರೆ ಇಲ್ಲಿ ಒಂದೇ ಫುಲ್ ಬಾತ್ ಇರೋದು. ಫುಲ್ ಬಾತ್ ಅಂದರೆ ಆಲ್ರೆಡಿ ಹೇಳಿದ್ದೀನಿ ಅನಿಸುತ್ತೆ, ಮತ್ತೆ ಹೇಳ್ತೀನಿ. ಫುಲ್ ಬಾತ್ ಅಂದರೆ ವಾಶ್ರೂಮ್ ಪ್ಲಸ್ ಟಾಯ್ಲೆಟ್ 2 ಇರುತ್ತೆ. ಹಾಫ್ ಬಾತ್ ಅಂದರೆ ಜಸ್ಟ್ ಟಾಯ್ಲೆಟ್ ಇರುತ್ತೆ. ಇದು ಒನ್ ಆಫ್ ದಿ ರೂಮು. ಇದು ಆಟಿಕ್ ರೀಜನ್ ಇರೋದ್ರಿಂದ ರೂಮ್ಸ್ ವರ್ ವೆರಿ ಸ್ಪೇಷಿಯಸ್. ನಾನು ಆಗಲೇ ಹೇಳ್ದಂಗೆ ಇದೇ ನಾನು ಹಾಫ್ ಬಾತ್ ಹೇಳಿದ್ದು. ಇಷ್ಟೇ ಚಿಕ್ಕ ಇರೋದು. ಸೊ ನಾನು ವೈಡ್ ಆ್ಯಂಗಲಿಂದ ಶೂಟ್ ಮಾಡ್ತಿರೋದ್ರಿಂದ ಎಲ್ಲ ರೂಮ್ ಆಗಲಿ ಜಾಗ ದೊಡ್ಡ ಕಾಣ್ತಿದೆ. ಆದರೆ ದಿ ವಾಶ್ರೂಮ್ ಇತ್ತಲ್ಲ, ಹಾಫ್ ಬಾತು, ಅದು ತುಂಬ ಚಿಕ್ಕ ಇದೆ. ನಿಂತ್ಕೊಂಡ್ರೆ ತಲೆಗೆ ಹೊಡೆಯುತ್ತೆ, ನನಗಲ್ಲ, ಉದ್ದಕ್ಕಿರೋರಿಗೆ. ಮತ್ತು ತುಂಬ ಕಂಜೆಸ್ಟೆಡ್ ಅಂತ ಅನಿಸ್ತು ನನಗೆ. ಇನ್ನು ಒಂದು ಫುಲ್ ಬಾತ್ ಇದ್ದಿದ್ರೆ ಸರಿ ಹೋಗ್ತಿತ್ತು. ಬಿಕಾಸ್ 4-5 people ಇರ್ತಾರೆ. ಒಂದು ವಾಶ್ರೂಮ್ ಆಗೋದಿಲ್ಲ. ಸೊ ಈ ರೂಮು ತುಂಬ ಚೆನ್ನಾಗಿತ್ತು. ಆ್ಯಂಡ್ ಕ್ಲಾಸೆಟ್ ನಂಗೆ ತುಂಬ ಇಷ್ಟ ಆಯಿತು. ಅಟ್ಲೀಸ್ಟ್ ಇಷ್ಟು ಕ್ಲಾಸೆಟ್ ಇರಲೇಬೇಕು. ಈ ಮನೆ 5 bedroom 1.5 bathroom. ತಿಂಗಳಿಗೆ ಗೆಸ್ ಮಾಡಿ ಎಷ್ಟಿರ್ಬೋದು, 4.5 ಲಕ್ಷ ಬಾಡಿಗೆ. ಸೊ ವೆಲ್ಕಮ್ ಟು ಅವರ್ ಸೆಕೆಂಡ್ ಹೌಸ್. ಅಲ್ಲ, ವಿಸಿಟ್ ಮಾಡ್ತಾ ಇರೋದಷ್ಟೇ. ಅದು ವಾಶ್ರೂಮು ವಾಸ್ ಪ್ರಿಟಿ ಮಚ್ ಓಕೆ. ಇದು ಸೆಕೆಂಡ್ ರೂಮು. ಮೂವ್ ಔಟ್ ಆಗಿದ್ದಾರೆ, ಬಟ್ ಟೇಬಲ್ಸು ಅವ್ರದ್ದು ಬೆಡ್ಡೆಲ್ಲ ಇಲ್ಲೇ ಇಟ್ಟಿದ್ದಾರೆ. ಈ ರೂಮಲ್ಲಿ ನಮ್ಮ ಕಾಲೇಜವರು ಇಬ್ಬರು ಶೇರ್ ಮಾಡ್ತಿದ್ದಿದ್ದು. ಆ್ಯಂಡ್ 1 ತಿಂಗಳಿಗೆ 1 ಲಕ್ಷ ಕೊಡ್ತಾಯಿದ್ರಂತ ಅದು ಒಂದು ಚಿಕ್ಕ ರೂಮಿಗೆ. ಇಟ್ ವಾಸ್ $1,080. ಇದು ಸೆಕೆಂಡ್ ರೂಮು. ಇದಕ್ಕೂ ಕೂಡ ಸೇಮ್ ಪ್ರೈಸ್, ಇಬ್ಬರು ಶೇರ್ ಮಾಡ್ತಾಯಿದ್ರು. ಇದು ಹಾಲ್ ವಾಸ್ ಗುಡ್. ಇಲ್ಲೆಲ್ಲ ಆಲ್ ಬಾಯ್ಸ್ ಅಪಾರ್ಟ್ಮೆಂಟು. ಸೊ ಮನೆ ನೋಡೋಕ್ಕೆ ಹಿಂಗಿದೆ. ನನ್ನ ರೂಮ್ ಏನಷ್ಟು ಕ್ಲೀನಾಗಿದೆ ಅಂತ ನಾನು ಹೇಳಲ್ಲ, ಓಕೆನಾ. ಬಟ್ ಕಿಚನ್ ಮಾತ್ರ ತುಂಬ ಚೆನ್ನಾಗಿತ್ತು, ದೊಡ್ಡದಾಗಿತ್ತು. ಆ್ಯಂಡ್ ಬ್ಯಾಕ್ ಯಾರ್ಡ್ ನಂಗೆ ತುಂಬ ಇಷ್ಟ ಆಗಿದ್ದು. ಇಲ್ಲಿ ಹಳೆ ಮನೆಯಲ್ಲಿ ಈ ಟ್ರ್ಯಾಂಪಲಿನ್ ಎಲ್ಲ ನೋಡಿದ್ರಲ್ಲ, ಅದೇ ಥರ ಈ ಮನೆಯಲ್ಲಿ ಗ್ರಿಲ್ ಇಟ್ಟಿದ್ದಾರೆ ಅಲ್ಲಿ, ಸ್ಟವ್ ಥರ. ಸೊ ಗ್ಯಾಸ್ ಅವರೇ ರೀಫಿಲ್ ಮಾಡ್ತಾರಾ ಅಥವಾ ನಾವು ತೊಗೋಬೇಕಾ ಗೊತ್ತಿಲ್ಲ ನಂಗೆ ಅದ್ರ ಬಗ್ಗೆ ಎಲ್ಲ. ಆದರೆ ನಾನು ತುಂಬ ಜನ ನೋಡಿದ್ದೀನಿ ಸಮ್ಮರ್ ಟೈಮಲ್ಲಿ ಬ್ಯಾಕ್ ಯಾರ್ಡಲ್ಲಿ ಪಾರ್ಟೀಸ್ ಎಲ್ಲ ಮಾಡ್ತಾ ಇರ್ತಾರೆ, ಗ್ರಿಲ್ನೆಲ್ಲ ಮಾಡಿಕೊಂಡು. ಸೊ ಈ ಮನೆಗೆ ಬಂದರೆ ನಾವು ಮಾಡ್ಬೋದು ಅನಿಸ್ತು. ಆ್ಯಂಡ್ ಈ ರೂಮು ತುಂಬ ಚಿಕ್ಕ
ಚಿಕ್ಕ ರೂಮು ಈ ಮನೆಯಲ್ಲಿರೋದು. ಇಲ್ಲಿ ಯಾರೊಬ್ರು ಅಮೆರಿಕನ್ ಇದ್ದಾರೆ, ಐ ಮೀನ್ ಯಾವಾಗಲೂ ಬರ್ತಾರಂತೆ. ಒಳಗೆ ಕಾಲಿಡೋ ಅಷ್ಟು ಜಾಗ ಇರಲಿಲ್ಲ, ಆ ಚೇರ್ ಮಾತ್ರ ಖಾಲಿ ಇತ್ತು ಮತ್ತು ಕಂಪ್ಯೂಟರ್ ಆನಲ್ಲಿತ್ತು. ಹೆಂಗಿದ್ರು ಇಲ್ಲಿ ನನಗಂತೂ ಗೊತ್ತಿಲ್ಲ, ಅಲ್ಲ ಇದ್ದಾರೋ ಗೊತ್ತಿಲ್ಲ. ಇದು ಸೆಕೆಂಡ್ ವಾಶ್ರೂಮು. ಗುಡ್ ಥಿಂಗ್ ಅಂದರೆ ಒಂದು ವಾಶ್ರೂಮಲ್ಲಿ ಬಾತ್ ಇದೆ, ಇನ್ನೊಂದರಲ್ಲಿ ಶವರ್ ಇದೆ. ಸೊ ದಟ್ ಈಸ್ ಅ ಗುಡ್ ಥಿಂಗ್. ಇದು ಇನ್ನೊಂದು ರೂಮು. ನಂಗೆ ಗೊತ್ತಿರಲಿಲ್ಲ ಆ ರೂಮಲ್ಲಿ ನನ್ನ ಜೂನಿಯರ್ ಇರೋದಂತ. ಡೋರ್ ನಾಕ್ ಮಾಡಿ ತೆಗೆದಾಗ ಗೊತ್ತಾಯಿತು, ಓ ಇಲ್ಲಿರೋದಾ ಅಂತ. ಸೊ ಇದು ಬೇಸ್ಮೆಂಟ್ ಸೀನು. ಇಲ್ಲಿ ನಾನು ಕರೆಂಟ್ಲಿ ಇದ್ದೀನಲ್ಲ, ಆ ಬೇಸ್ಮೆಂಟ್ಗಿಂತ ಬೆಟರ್ ಆಗಿದೆ ಇದು. ಮತ್ತು ಈ ಮನೆ ಬಾಡಿಗೆ 3,60,000 ಒಂದು ತಿಂಗಳಿಗೆ, ಎಕ್ಸ್ಕ್ಲೂಡಿಂಗ್ ಯುಟಿಲಿಟೀಸ್. ಯಪ್ಪ, ಈ ಮನೆ ನೋಡಲೇಬೇಕು ನೀವು. ಈ ಮನೆಗೂ ಮತ್ತು ಅಲ್ಲಿ ಸ್ಟೆಪ್ಸ್ ಇದೆಯಲ್ಲ, 1-2 ಇಂಚ್ ಜಾಗ ಇದೆ ಅಲ್ಲಿ ಕಾಂಕ್ರೀಟ್ ಸ್ಟೆಪ್ಸ್ಗೂ ಮತ್ತು ಮನೆ ಒಳಗೆ ಹೋಗೋದಕ್ಕೂ. ಈ ಮನೆ ಒಂಥರ ಈ ಹಂಟೊಳಗೆ ಹೋಗ್ತೀವಲ್ಲ, ಒಳಗಿಂದ ಒಳಗೆ ಆ ಥರ ಇದೆ. ಅದು ಒಂದು ರೂಮು ಅಲ್ಲ ವಾಶ್ರೂಮ್ ಅನಿಸುತ್ತೆ. ಆಮೇಲೆ ಇದು ಹಾಫ್ ವಾಶ್ರೂಮು, ಅದ್ರೊಳಗೆ ಹೋಗಬೇಕು. ಅಲ್ಲಿ ಯಾರೋ ಇದ್ದರು, ಸೊ ನಾವು ಒಳಗೆ ಹೋಗಲಿಲ್ಲ. ಕ್ಯಾಟು ಮತ್ತು ಕೆಳಗಿನ ಒಂದು ಕ್ಯಾಟು ಡಾಗ್ ಎಲ್ಲ ಸಾಕಿದ್ರು. ನೋಡೋಕ್ಕೆ ಚಿಕ್ಕ ಅನಿಸಿದ್ರು ಮನೆ. ಹೆಂಗೆ ಅಂದರೆ ಗುಹೆ ಒಳಗೆ ಗುಹೆ ಥರ ಇದೆ. ಸೊ ಇದು ಹಾಲು. ಆಮೇಲೆ ಈ ಏರಿಯಾಗೆ ನಾನು ಆಮೇಲೆ ಕರ್ಕೊಂಡು ಹೋಗ್ತೀನಿ ಆಯಿತಾ. ಕ್ರೇಜಿ ಆಗಿದೆ ಈ ಮನೆ ಮಾತ್ರ. ಯು ಶುಡ್ ಸಿ ದಿಸ್. ಮತ್ತು ಯಾರ್ಯಾರು ವಿಸಿಟ್ ಮಾಡ್ತಾರಲ್ಲ ಮನೆ ಡೀಟೇಲ್ಸ್ ಎಲ್ಲ ಬರೆದಿದ್ರು. ಇಲ್ಲಿ ರ್ಯಾಟ್ ಪ್ರಾಬ್ಲಮ್ ಇದೆ, ಗ್ಯಾಸ್ ಬಿಲ್ ಯೂಶ್ವಲಿ ಎಷ್ಟು ಬರುತ್ತೆ ಆ ಥರ ಎಲ್ಲ. ಇದು ಪ್ಯಾಂಟ್ರಿ. ಐ ಥಿಂಕ್ ಎವ್ರಿ ಕಿಚನ್ ಶುಡ್ ಹ್ಯಾವ್ ಪ್ಯಾಂಟ್ರಿ. ಇದು ಕ್ಯಾಟ್ ಆಟ ಆಡೋದಕ್ಕೆ ಅಂತ ನಿಲ್ಸಿರೋದಾಯ್ತಾ. ಕಿಚನಿಂದ ಬ್ಯಾಕ್ ಪೋರ್ಚಿಗೆ ಆಕ್ಸೆಸ್ ಇದೆ ಮತ್ತು ಅಲ್ಲಿಂದ ಇನ್ನೊಂದು ಎಂಟ್ರೆನ್ಸ್ ಇದೆ. ಈ ಮನೆಗೆ 3 ಎಂಟ್ರೆನ್ಸ್ ಇದೆ ಆಯಿತಾ. ಥರ್ಡ್ ಒನ್ನು ಇಟ್ಸ್ ವೆರಿ ಕ್ರೇಜಿ ಆಗಿದೆ. ಅದು ಇನ್ನೊಂದು ರೂಮು, ಇದು ಇನ್ನೊಂದು ರೂಮು. ನನಗೆ ಮರ್ತೋಗಿದೆ ಈ ಮನೆಯಲ್ಲಿ ಎಷ್ಟು ರೂಮ್ ಇತ್ತು, ಎಷ್ಟು ವಾಶ್ರೂಮ್ ಇತ್ತಂತ. ಎಲ್ಲೆಲ್ಲಿ ಹೋದರೆ ಏನೇನಿದೆ ಅಂತಲೂ ಕೂಡ ಕನ್ಫ್ಯೂಸಿಂಗ್ ಆಗಿದೆ. ಸೊ ಈ ಸ್ಮಾಲ್ ಗೇಟ್ ಇದೆ, ಯಾಕಂದರೆ ಇವ್ರ ಹತ್ರ 2 ಕ್ಯಾಟ್ ಇದೆ. ಕೆಳಗಿಂದ ಮೇಲೆ ಬರಬಾರ್ದು, ಮೇಲಿಂದ ಕೆಳಗೆ ಹೋಗ್ಬಾರ್ದು ಅಂತ ಇಟ್ಟಿದ್ದಾರೆ ಅಂತ ಐ ಅಸ್ಯೂಮ್ಡ್ ಬೈ ಮೈಸೆಲ್ಫ್, ನಂಗೆ ಗೊತ್ತಿಲ್ಲ. ಸೊ ಕೆಳಗಡೆ ಹೋದರೆ ಬೇಸ್ಮೆಂಟ್ ಇರೋದು. ಕೆಲವೊಬ್ಬರು ಬೇಸ್ಮೆಂಟ್ನ ಹಾಗೆ ಬಿಟ್ಬಿಟ್ಟಿರ್ತಾರೆ, ವಾಷರ್ ಡ್ರೈಯರ್ ಮತ್ತು ಎಕ್ಸ್ಟ್ರಾ ಥಿಂಗ್ಸ್ನ ಸ್ಟೋರ್ ಮಾಡೋಕ್ಕೆ ಅಂತ. ಅದು ಭಯಂಕರವಾಗಿರುತ್ತೆ ಎಷ್ಟೊಂದು. ನನ್ನ ಪ್ರೀವಿಯಸ್ ವಿಡಿಯೋಲ್ಲಿ ತೋರಿಸೋ ಹಂಗೆ ಇವರು ಬೇಸ್ಮೆಂಟ್ನು ಯೂಸ್ ಮಾಡ್ಕೊಂಡಿದ್ದಾರೆ. ಇಡೀ ಬೇಸ್ಮೆಂಟಲ್ಲಿ ಒಬ್ಬರೇ ಇದ್ದಾರೆ ಅಂದರೆ ನಂಬ್ತೀರಾ. ಸೊ ಇದು ಹಾಲ್ ಏರಿಯಾ ಥರ. ಅವ್ರು ಇಲ್ಲೇ ಫ್ರಿಡ್ಜು ಇಟ್ಕೊಂಡಿದ್ದಾರೆ, ಮೈಕ್ರೋವೇವ್ನು ಇಟ್ಕೊಂಡಿದ್ದಾರೆ. ಹೆಂಗೆ ತಂದರೂ ಇದಕ್ಕೆ ಎಲ್ಲನೂ ನಂಗೆ ಗೊತ್ತಿಲ್ಲ. ಶೀಸ್ ಎ ಆರ್ಟಿಸ್ಟ್ ಐ ಗೆಸ್. ಎಲ್ಲ ಕಡೆನೂ ಫುಲ್ಲು ಆರ್ಟಿಸ್ಟ್ರಿ ಆಗಿತ್ತು ಥಿಂಗ್ಸ್ ಎಲ್ಲನೂ. ಇದು ಹಾಫ್ ಬಾತು. ಇನ್ನು ಸ್ವಲ್ಪ ಮುಂದೆ ಹೋದ್ರೆ ಅವ್ರದ್ದು ಓಪನ್ ಬೆಡ್ರೂಮ್ ಇದೆ. ಅವ್ರದ್ದು ಬೆಡ್ ಫ್ರೇಮ್ ಇದೆಯಲ್ಲ, ಬುಕ್ಸಲ್ಲಿ ಬರೋ ಥರನೇ ಇದೆ, ಸಖತ್ತಾಗಿತ್ತು. ಇನ್ನು ಸ್ವಲ್ಪ ಮುಂದೆ ಹೋದರೆ ಅಲ್ಲಿ ಅವ್ರದ್ದು ಪ್ರೈವೇಟ್ ಎಂಟ್ರೆನ್ಸ್ ಇದೆ. ಇವ್ರು ಮೇನ್ ಡೋರಿಂದನೇ ಬರಬೇಕಂತೆಲ್ಲ, ಇಲ್ಲಿಂದನೂ ಬರ್ಬೋದು. ಆ್ಯಂಡ್ ಮೇಲ್ಗಡೆ ಹಾಲಲ್ಲಿ ಈ ಒಂದು ವಾಶ್ರೂಮ್ ಇತ್ತಂತ ನಮಗೂ ಗೊತ್ತಿರಲಿಲ್ಲ. ಅವ್ರು ಬೋರ್ಡಲ್ಲಿ ಬರೆದಿದ್ರು ಇಲ್ಲಿ ವಾಶ್ರೂಮ್ ಇದೆ ಅಂತ. ಅದು ನೋಡೇ ಗೊತ್ತಾಗಿದ್ದು. ಅದು ಒಂಥರ ಕಬೋರ್ಡ್ದು ಡೋರ್ ಥರ ಇತ್ತು. ಆ ಮನೆ ಬಾಡಿಗೆ ನಂಗೆ ಸರಿಗೆ ನೆನಪಿಲ್ಲ, 5.5 ಲಕ್ಷದಿಂದ 6 ಲಕ್ಷ ಒಂದು ತಿಂಗಳಿಗಿತ್ತು. ಓಕೆ ಗಾಯ್ಸ್, ಇದು 4ನೇ ಮನೆ ನಾವು ನೋಡ್ತಾ ಇರೋದು ಇವತ್ತಿಗೆ. ಇನ್ನೂ ರಿನೋವೇಟ್ ಮಾಡ್ತಾ ಇದ್ದಾರೆ. ಇದು 3 ಬೆಡ್ಡು. ನಾವು ನೋಡ್ತಿದ್ವಲ್ಲ ಆ ಮನೆ ಕೆಳಗಡೆ ಇತ್ತು. ಅವ್ರು ಸುಮ್ಮನೆ ನೋಡಿ ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋ ಕಳಿಸಿ ಯಾರಾದರೂ ಬೇಕಂದರೆ ಅಂದರು. ಸೊ ಅದಕ್ಕೆ ಬಂದಿದ್ದು. ಇದು ಫುಲ್ ಬಾತು. ಇದು ಚೆನ್ನಾಗಿತ್ತು, ಆದರೆ ಸ್ವಲ್ಪ ಎಕ್ಸ್ಪೆನ್ಸಿವ್ ಅನಿಸ್ತು. 3 ಬೆಡ್ಡಿಗೆ ಬರೀ ಒಂದೇ ಬಾತ್ರೂಮ್ ಇರೋದು. ಆ್ಯಂಡ್ ಇದು ಇನ್ನೊಂದು ರೂಮು. ಈ ಮನೇಲಿ ನಂಗೆ ಇಷ್ಟ ಆಗಿದೆ ಏನಂತ ಅಂದರೆ, ಅವ್ರಿಗೆ ಡೈನಿಂಗ್ ಏರಿಯಾನೇ ಸಪ್ರೇಟ್ ಇದೆ ಮತ್ತು ಹಾಲ್ ಥರ ಇದೆಯಲ್ಲ, ಲಿವಿಂಗ್ ಸ್ಪೇಸ್ ಅದೇ ಸಪ್ರೇಟ್ ಇದೆ. ರೂಮ್ಗಳ ಜೊತೆಗೆ ಅದು ಎಕ್ಸ್ಟ್ರಾ ಬರುತ್ತೆ. ಎಲ್ಲ ಮನೇಲಿ ಇರುತ್ತಲ್ಲ ಅನಿಸಿದ್ರೆ ಇಲ್ಲ, ಇಲ್ಲೆಲ್ಲ ಮನೆಗಳಲ್ಲೂ ಇರಲ್ಲ. ಟ್ರಸ್ಟ್ ಮೀ, ಹೋಟೆಲ್ ರೂಮ್ಸ್ ಇರುತ್ತಲ್ಲ ಹಂಗೆ ಲೈನಾಗಿರುತ್ತೆ ಬೆಡ್ರೂಮ್ಸ್ಗಳು. ಇದೇ ನಾನು ಡೈನಿಂಗ್ ಏರಿಯಾ ಹೇಳಿದ್ದು. ಆದರೆ ಇಲ್ಲಿ ಗ್ಲಾಸ್ ಡೋರ್ ಇದೆ. ಗ್ಲಾಸ್ ಡೋರ್ ಇಲ್ದಲೇ ಇದ್ದಿದ್ರೆ ಇದನ್ನು ಇನ್ನೊಂದು ರೂಮಾಗಿ ಕನ್ವರ್ಟ್ ಮಾಡಿ ಯೂಸ್ ಮಾಡ್ಬೋದಿತ್ತು. ಮತ್ತು ಇದು ಕಿಚನು. ಇದು ಒಂದು 3 ಲಕ್ಷ ಚಿಲ್ಲರೆ ಏನೋ ಹೇಳಿದ್ರು ಅನಿಸುತ್ತೆ ಒಂದು ತಿಂಗಳಿಗೆ ಬಾಡಿಗೆ. ನೀವು ಇನ್ನೂ ನನ್ನ ವೀಡಿಯೋ ನೋಡ್ತಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ನನಗೇನೆ ಪೇಷನ್ಸ್ ಇಲ್ಲ ಇಷ್ಟೊಂದು ಮನೆ ಒಂದೇ ಸರಿ ನೋಡ್ತಿರೋದಕ್ಕೆ ಥ್ಯಾಂಕ್ ಯು. ಇದು ಲಾಸ್ಟ್ ಮನೆ ಆಯಿತಾ. ಇದಕ್ಕೆ ಬ್ಯಾಕ್ ಸೈಡಿಂದ ಕೂಡ ಒಂದು ಎಂಟ್ರೆನ್ಸ್ ಇದೆ. ನಾವು ಇವಾಗ ಏನು ಮನೆ ತೋರಿಸಿದ್ನಲ್ಲ ಪ್ರೀವಿಯಸ್ಲಿ, ಅದೇ ಮನೆ, ಆದರೆ ಮೇಲ್ಗಡೆ ಫ್ಲೋರ್ ಇದೆ. ನನಗೆ ಈ ಮನೇಲಿ ತುಂಬ ಇಷ್ಟ ಆಗಿದ್ದು ಅಂದರೆ ಒಂದು ರೂಮಿಗೆ ಅಟ್ಯಾಚ್ಡ್ ಬಾಲ್ಕನಿ ಇತ್ತು. ನನಗೆ ನನ್ನ ರೂಮಲ್ಲಿ ಬಾಲ್ಕನಿ ಇರಬೇಕಂತ ತುಂಬ ಆಸೆ ಇತ್ತು. ಹೊರಗೆ ಹೋಗಿ ಕೂತ್ಕೊಬೋದು, ಬುಕ್ ಓದ್ಬೋದು, ಸನ್ಸೆಟ್ ಅಥವಾ ಸನ್ರೈಸ್ ನೋಡ್ಬೋದು. ಆ್ಯಂಡ್ ಕೆಳಗಡೆ ಇರೋ ಮನೆ ಥರನೇ ಇಲ್ಲೂ ಅದು ಡೈನಿಂಗ್ ಏರಿಯಾ, ಅದು ಹಾಲು, ಇದು ಡೈನಿಂಗ್ ಏರಿಯಾ. ಎರಡು ತುಂಬ ದೊಡ್ಡದಾಗಿತ್ತು.
ಇಲ್ಲಿ ಡೈನಿಂಗ್ ಏರಿಯಾಗೂ ಕೂಡ ಗ್ಲಾಸ್ಡ್ ಡೋರ್ ಇತ್ತು. ಇದು ಅನ್ಫರ್ನಿಸ್ಡ್ ಹೌಸು. ಸೊ ಫರ್ನಿಸ್ಡ್ ಹೌಸ್ಗಳು ಸಿಗುತ್ತೆ, ಎಲ್ಲಿ ನಿಮಗೆ ಬೆಡ್ ಫ್ರೇಮು ಮತ್ತು ಟೇಬಲ್ಲು ಎಲ್ಲನೂ ಕೂಡ ಅವರೇ ಕೊಟ್ಟಿರ್ತಾರೆ. ಇಲ್ಲಿ ನಮಗೆ ಡಿಶ್ ವಾಷರು, ಮೈಕ್ರೋವೇವು ಮತ್ತು ಸ್ಟವು ಆ ಥರ ಥಿಂಗ್ಸ್ನ ಕೊಡ್ತಾರೆ. ಅದು ಎಲ್ಲ ಮನೆಯಲ್ಲೂ ಇರುತ್ತೆ. ಅದು ಫರ್ನಿಸ್ಡ್ ಆಗಿದ್ರು ಸರಿ, ಫರ್ನಿಸ್ಡ್ ಆಗಿರೋದ್ರು ಸರಿ. ಫ್ರಿಡ್ಜು ಕೂಡ ಕೊಡ್ತಾರೆ. ಆದರೆ ಫರ್ನಿಸ್ಡಲ್ಲಿ ನಿಮಗೆ ಡೈನಿಂಗ್ ಟೇಬಲಿಂದ ಹಿಡಿದು ಚೇರ್ಸಿಂದ ಹಿಡಿದು ಪ್ರಾಬ್ಲಿ ಟಿ ವಿನೂ ಕೊಡ್ತಾರೇನೋ, ಐ ಆಮ್ ನಾಟ್ ಶ್ಯೂರ್. ಬೆಡ್ಡು ಎಲ್ಲ ರೂಮಿಗೂ, ಟೇಬಲ್ಸು ಆ ಥರ ಎಲ್ಲನೂ ಅವರೇ ಕೊಡ್ತಾರೆ. ನಾವೇ ತೊಗೋಬೋದಲ್ವಾ ಅಂತ ಅನ್ಕೋಬೋದು. ಆದರೆ ನಾವು ಹೇಗೆ ಅಂದರೆ ಇಲ್ಲಿ ರೀಲೊಕೇಟ್ ಆಗ್ತಾನೆ ಇರ್ತೀವಿ. ನಿಮಗೆ ಇಂಟರ್ನ್ಶಿಪ್ ಸಿಕ್ಕಿದಾಗ, ಕೆಲಸ ಸಿಕ್ಕಿದಾಗ ನೀವು ಮೂವ್ ಆಗ್ತಾನೆ ಇರ್ತೀರ. ಎಲ್ಲಿಗಂತ ನಿಮ್ಮ ವಸ್ತುಗಳನ್ನ ಪ್ರತಿ ಸರಿ ತೊಗೊಂಡು ಹೋಗ್ತೀರಲ್ವ. ಇದೇ ನನ್ನ ರೂಮ್ ಹೇಳಿದ್ದು. ಆ್ಯಂಡ್ ಬಾಲ್ಕನಿ ಮಾತ್ರ ತುಂಬ ದೊಡ್ಡದಾಗಿತ್ತು. ಅದಕ್ಕೆ ಏನು ಮಾಡ್ತಾರೆ ಅಂದರೆ ಸ್ಟೂಡೆಂಟ್ಸು ಫರ್ನಿಸ್ಡ್ ಆಗಿ ಇದ್ದರೆ ಬೆಟರ್ ಅಂತ, ಸ್ಟೂಡೆಂಟ್ಸ್ ಆಗಲಿ ಪ್ರೊಫೆಷ್ನಲ್ಸ್ ಆಗಲಿ ಫರ್ನಿಸ್ಡ್ ಇದ್ದರೆ ಸುಮ್ಮನೆ ಹೋಗ್ತಾರೆ, ಅಲ್ಲಿ ಇರ್ತಾರೆ, ವಾಪಸ್ ಹೋಗುವಾಗ ಎಲ್ಲನೂ ಅಲ್ಲೇ ಬಿಟ್ಟು ಹೋಗ್ತಾರೆ. ಅದೇ ನಾವು ನಮ್ಮದೇ ವಸ್ತುಗಳು ತೊಗೊಂಡ್ರೆ, ಇವಾಗ ನನ್ನ ಬೆಡ್ಡು ದೊಡ್ಡಕ್ಕಿದೆ, ಇನ್ನೊಂದು ರೂಮ್ ನನ್ನ ಮನೆ ಶಿಫ್ಟ್ ಮಾಡಿದಾಗ ಅದು ಅಲ್ಲಿಗೆ ಇಡಿಸಲ್ಲ. ಆದರೆ ನಾನು ಅದಕ್ಕೆ ಆಲ್ಮೋಸ್ಟ್ $100 ಮೇಲೆ ಸ್ಪೆಂಡ್ ಮಾಡಿರ್ತೀನಿ. ಏನು ಮಾಡೋಕ್ಕಾಗುತ್ತೆ ಅಲ್ಲ. ಸೊ ಆ ಥರ ಸಿಚುಯೇಷನ್ಸಿಗೆ ಫರ್ನಿಸ್ಡ್ ಈಸ್ ಬೆಟರ್ ಅನಿಸುತ್ತೆ. ಆದರೆ ಇನ್ನೂ ಒಂದು ಸರಿ ಅನಿಸುತ್ತೆ, ಬೇರೆ ಯಾರೋ ಎಲ್ಲರೂ ಬೆಡ್ಡೆಲ್ಲ ಯೂಸ್ ಮಾಡಿರ್ತಾರಲ್ವ ಅಂತಲೂ ಅನಿಸುತ್ತೆ. ಐ ಆಮ್ ನಾಟ್ ಶ್ಯೂರ್. ಇದು ಇನ್ನೂ ಒಂದು ರೂಮ್ಗಳು ಕೂಡ ದೊಡ್ಡ ಇತ್ತು. ಇದೇನಂತ ಅಂದರೆ ಒಂದು ರೂಮ್ ಒಳಗೆ ಇನ್ನೊಂದು ರೂಮ್ ಇದೆ. ಸೊ ಇಲ್ಲಿ ಏನಾದರೂ 2-3 ಜನ ಶೇರ್ ಮಾಡ್ತಾರೆ ಅಂದರೆ ಈ ರೂಮ್ನ ತೊಗೊಬೋದು. ಆದರೆ ಒಬ್ಬರೇ ಈ ರೂಮ್ನ ತೊಗೊಳ್ಳೋದು ಕಷ್ಟ ಆಗುತ್ತೆ, ಯಾಕಂದರೆ ಜಾಸ್ತಿ ಪೇ ಮಾಡಬೇಕಾಗುತ್ತೆ. ಈ ರೂಮ್ ಸಿಕ್ಕಾಪಟ್ಟೆ ದೊಡ್ಡ ಇದೆ. ನಾನಿವಾಗಿರೋ ರೂಮು ಕೂಡ ಆರ್ಟಿಕ್, ಬಟ್ ಕೆಲವೊಬ್ರಿಗೆ ಈ ಥರ ಆರ್ಟಿಕ್ ರೂಮ್ಸ್ ಇಷ್ಟ ಆಗಲ್ಲ. ಇದು ಕ್ಲಾಸೆಟ್ಟು ಎಷ್ಟು ದೊಡ್ಡ ಇದೆ ಅಂತ ಅನಿಸುತ್ತೆ. ಮತ್ತು ಈ ಮನೆಯೂ ಕೂಡ ರಿನೋವೇಟ್ ಮಾಡ್ತಾಯಿದ್ರು. ಇವರಿಗೆ ಜುಲೈಯಲ್ಲೇ ಮೂವಿನ್ ಆಗಬೇಕಂತ ಇತ್ತು, ಆದರೆ ನಮಗೆ ಸೆಪ್ಟೆಂಬರ್ವರೆಗೂ ಆಗಲ್ಲ. ಮತ್ತು ಈ ಮನೆ ಇದೆಯಲ್ಲ, ಇದು 30 ಮಿನಿಟ್ಸ್ ವಾಕ್ ಆಗುತ್ತೆ ನಮ್ಮ ಕ್ಯಾಂಪಸ್ಸಿಗೆ. ಇದು ಇನ್ನೊಂದು ರೂಮು. ಇದಕ್ಕೆ 3,81,000 ಪರ್ ಮಂತ್ ರೆಂಟು. ನಂಗೆ ಅನಿಸ್ತು ಕೊಡ್ಬೋದು ಅಂತ. ಮನೆ ದೊಡ್ಡಾಗಿದೆ, 2 ಬೆಡ್ ಇದೆ, ಎಲ್ಲ ಚೆನ್ನಾಗಿದೆ. ಆದರೆ ದೂರ ಇದೆ ಅಂತ ವಿ ಆರ್ ನಾಟ್ ಗೋಯಿಂಗ್ ವಿತ್. ನಾವೇನು ನೋಡ್ತಾ ಇದೀವಲ್ವಾ, ಅದು ತುಂಬ ಮೇನ್ ರೋಡಲ್ಲಿರೋದು ನಮ್ಮ ಮನೆ ಇವಾಗ. ಸೊ ಅದರ ಹತ್ರನೇ ಇದ್ದರೆ ಒಳ್ಳೆಯದಾಗುತ್ತೆ ಅಂತ ನೋಡ್ತಾ ಇದ್ದೀವಿ. ಇದೆಲ್ಲ ಹೆಂಗೆ ಅಂದರೆ ಒಳಗಿರುತ್ತೆ. ಸೊ ಈ ಥರ ಏರಿಯಾಸು ಫುಲ್ಲು ಕ್ವೈಟ್ ನೈಬರ್ಹುಡ್ ಇದೆ. ನಮ್ಮದು ಹಂಗೆ ಇದೆ, ಬಟ್ ಇನ್ನು ಇದು ಒಂಥರ ರೆಸಿಡೆನ್ಷಿಯಲ್ ಏರಿಯಾಸ್ ಥರ ಇದೆ. ಇವಾಗ 4 ಮನೆ ನೋಡಿದ್ವಿ. ಇವಾಗ ಮನೆ ನೋಡ್ತಾ ಇನ್ನೂ ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ. ಬಟ್ ದಿ ಥಿಂಗ್ ಈಸ್, ನಾವು ಕಮ್ಮಿ ಅಲ್ಲ, ಚಿಕ್ಕ ಮನೆಗೆ ಹೋದ್ರು ದೊಡ್ಡದಕ್ಕೆ ಹೋದ್ರು ಆಲ್ಮೋಸ್ಟ್ ಅಷ್ಟೇ ಕೊಡ್ತೀವಲ್ವ. ಹೋಗ್ತೀವಿ ಇವಾಗ 3-4 ಜನ ಅಡುಗೆ ಮಾಡ್ತೀವಿ ಅಂದರೆ ಅಟ್ಲೀಸ್ಟ್ ವಿ ನೀಡ್ ಬಿಗ್ಗಲ್ಲ ಅಂದರೂ ಮೀಡಿಯಮ್ ಸೈಜ್ ಕಿಚನ್ ಬೇಕೇ ಬೇಕು. ಆ್ಯಂಡ್ 2 ಬಾತ್ ಇಸ್ ಮ್ಯಾಂಡೇಟ್ರಿ. ಸಾಕಾಗಿದೆ, ನೋಡೋಣ ಏನಾಗುತ್ತೆ ಅಂತ. ಬಟ್ ದಿ ಗುಡ್ ನ್ಯೂಸ್ ಇಸ್, ಇವಾಗ ನಾವು ಹೋಗಿದ್ವಲ್ಲ, ಅವ್ರೇನು ಬ್ರೋಕರ್ ಫೀ ತೊಗೊಳ್ಳಲ್ಲ ಅಂತ ಹೇಳಿದ್ದಾರೆ. ಜಸ್ಟ್ ಫಸ್ಟ್ ಮಂತು ಮತ್ತು ಲಾಸ್ಟ್ ಮಂತ್ ಮತ್ತು ಡೆಪಾಸಿಟ್ 3 ಕೊಡಬೇಕು ನಾವು. ಆಮೇಲೆ ಇನ್ನೊಂದು 6 ಬೆಡ್ದು ನೋಡ್ಕೊಂಡು ಬಂದ್ವಿ. ಅದಕ್ಕೇನಂದರೆ ನಾವು ರೂಮ್ಮೇಟ್ಸ್ನ ಹುಡ್ಕಬೇಕು. ಮನೆ ಹುಡ್ಕೋದು ಒಂದಾದರೆ ರೂಮ್ಮೇಟ್ಸ್ನ ಹುಡ್ಕೋದು ಇನ್ನೊಂದು ಪ್ರಾಬ್ಲಮ್. ಏನಕ್ಕೆ ಅಂದರೆ ಕೆಲವೊಬ್ರು ಇರ್ತಾರೆ, ಅವ್ರು ಬರೀ ವೆಜ್ ಮಾತ್ರ ಅಲೋ ಇರೋದಂತ ಹೇಳ್ತಾರೆ. ಆಮೇಲೆ ಸ್ಮೋಕ್ ಮಾಡೋರು ಇರ್ತಾರೆ, ಆದರೆ ಇನ್ನು ಕೆಲವೊಬ್ರಿಗೆ ಸ್ಮೋಕ್ ಮಾಡೋರು ಇಷ್ಟ ಆಗಲ್ಲ. ಆ ಥರ ಎಲ್ಲ ಇರುತ್ತೆ. ಐ ಫೇಸ್ ದಿಸ್ ಇನ್ ಮೈ ಕರೆಂಟ್ ಪ್ಲೇಸ್. ಅದೆಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆ ಥರ ನಿಮಗೆ ಇಂಟ್ರೆಸ್ಟ್ ಇರೋರು, ನಿಮಗೆ ಅಡ್ಜಸ್ಟ್ ಆಗೋರು, ಸ್ವಲ್ಪ ಕ್ಲೀನಾಗಿರೋರು, ಅದೆಲ್ಲನೂ ಮ್ಯಾಟರ್ ಆಗುತ್ತೆ. ಮೆಂಟಲ್ ಪೀಸ್ ತುಂಬ ಇಂಪಾರ್ಟೆಂಟ್ ನಮ್ಮ ಮನೇಲಿ ಯಾರ ಜೊತೆ ಇರ್ತೀವಿ ಅನ್ನೋದು. ಹೀಗೆ 2 ಮನೆ ಇಷ್ಟ ಆಯಿತು. ಬಿಕಾಸ್ 2ರಲ್ಲೂ ಲಿವಿಂಗ್ ಸ್ಪೇಸು ಮತ್ತು ಡೈನಿಂಗ್ ಏರಿಯಾ ಎಲ್ಲ ಚೆನ್ನಾಗಿತ್ತು. ಆ್ಯಂಡ್ ರೆಂಟ್ ವಾಸ್ ಆಲ್ಸೋ ಡೀಸೆಂಟ್. ಬಟ್ ಒಂದೇನಂದರೆ ಅವರಿಗೆ August 1 ಬರಬೇಕಂತ ಹೇಳ್ತಾ ಇದ್ದಾರೆ. ಸೊ August 1 ನಾವು ಅಲ್ಲಿಗೆ ಹೋಗ್ಬೇಕಂದ್ರೆ ನಮ್ಮ ಲೀಸ್ನ ಹೆಂಗೆ ಮಾಡಬೇಕು? ನಮ್ಮ ಲೀಸ್ ಎಂಡ್ ಆಗೋದು August 31. ಸೊ 1 ತಿಂಗಳಿಗೆ ಇಲ್ಲಿ ಯಾರಿಗಾದ್ರೂ ಸಬ್ಲೀಸ್ ಮಾಡಬೇಕು. ಇಲ್ಲ ಅಂದರೆ 1 ತಿಂಗಳು ಅಲ್ಲಿಗೂ ಇಲ್ಲಿಗೂ ಬಾಡಿಗೆ ಕೊಡಬೇಕಾಗತ್ತೆ. ಮನೆ ರೆಂಟಿಗಿದೆಯಂತೆ, ಚೆನ್ನಾಗಿದೆ, ಕಾಲ್ ಮಾಡಿ ಕೇಳಬೇಕು. 2 ವೀಕ್ಸಿಂದ ಬರೀ ನೋಡೋ ನಂಬರ್ಗೆಲ್ಲ ಕಾಲ್ ಮಾಡೋದು, ಅವ್ರ ಜೊತೆ ಮಾತಾಡೋದು. ನಂಗೆ ಅನಿಸುತ್ತೆ ಬ್ರೋಕರ್ ಫೀಸ್ ಈಸ್ ಫೈನ್ ಅಂತ. ಯಾಕಂದರೆ ಪಾಪ ಅವ್ರು ಎಷ್ಟು ಜನಕ್ಕೆ ಕರ್ಕೊಂಡು ಹೋಗಿ ತೋರಿಸ್ತಾರೆ ಅಲ್ವಾ, ಅವ್ರದ್ದು ಅದೇ ಕೆಲಸ ಇರುತ್ತೆ. ಆದರೆ ನಮ್ಮ ಹತ್ರ ಇಸ್ಕೊಳ್ದಲ್ಲೇ ಇದ್ದರೆ ಅದು ಖುಷಿ ಆಗುತ್ತೆ. ಓನರ್ ಹತ್ರ ಇಸ್ಕೊಂಡ್ರೆ ಪರವಾಗಿಲ್ಲ, ನಾವು ಕೊಡಬೇಕು ಅಂದಾಗ ಅಷ್ಟೇ ಅದೆಲ್ಲ ಬೇಡ ಅನಿಸುತ್ತೆ ಅಷ್ಟೇ. ಪರ್ಸ್ನಲಿ ನನಗೆ
ಗ್ರೌಂಡ್ ಫ್ಲೋರ್ ಇಲ್ಲ ಬೇಸ್ಮೆಂಟ್ ಹೌಸಸ್ ಇಷ್ಟ ಆಗಲಿಲ್ಲ. ಒನ್ ಆಫ್ ದಿ ರೀಸನ್ ಅಂದರೆ ರ್ಯಾಟ್ಸ್ ಪ್ರಾಬ್ಲಮ್ ಇರುತ್ತೆ. ಅದು ಹೆಂಗಾದರೂ ಸರಿ ಒಳಗೆ ಬರ್ಬೋದು. ಒಂದು ಮನೆಗೆ ಎ ಸಿ ಇರಲಿಲ್ಲ. ಸೊ ಸಮ್ಮರಲ್ಲಿ ತುಂಬ ಪ್ರಾಬ್ಲಮ್ ಆಗುತ್ತೆ ಎ ಸಿ ಇಲ್ಲ ಅಂದರೆ. ಅದು ಮೇನ್ ಕನ್ಸರ್ನು. ಓಕೆ ಗಾಯ್ಸ್, ನೆಕ್ಸ್ಟ್ ಮನೆಗೆ ಹೋದರೆ ಅಥವಾ ಇದನ್ನೇ ಫೈನಲೈಸ್ ಮಾಡಿದ್ರೂ ಕೂಡ ನಾನು ಅಪ್ಡೇಟ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋಲಿ. ಫಸ್ಟ್ ಟೈಮ್ ನಾನು ಈ ಥರ ನೋಡ್ತಾ ಇರೋದು. ನಮ್ಮೂರಲ್ಲಿರುತ್ತಲ್ಲ ಹಂಗಿದೆ. ಏನಂತಾರೆ ಅದಕ್ಕೆ ನನಗಂತೂ ಗೊತ್ತಿಲ್ಲ. ಟೆಂಪೋ ಅಂತಾರ, ಗೊತ್ತಿಲ್ಲ. ನೆಕ್ಸ್ಟ್ ವೀಡಿಯೋ ಅಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.